Hello students, welcome to another session of this continuity and differentiability. So actually in the last two sessions, we discussed limits, evaluation of limits. In this session, we will be discussing what do you mean by continuity of a function. So evaluation of limits plays very important role in order to understand this continuity. See here, what do you mean by continuity of a function? ಮೊದಲು ನಿಮಗೆ ಫಂಕ್ಷನ್ ಅಂದ್ರೆ ಏನು ಅನ್ನೋದು ಗೊತ್ತಾಗಬೇಕು. ಈಗ ಫಸ್ಟ್ PUC ನಲ್ಲಿ ಮತ್ತು ಸೆಕೆಂಡ್ PU ನ ಮೊದಲನೇ ಚಾಪ್ಟರ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಫಂಕ್ಷನ್ ಅಂದ್ರೆ ಏನು ಅನ್ನೋದನ್ನ ನೀವು ಡಿಫೈನ್ ಮಾಡಿದ್ದೀರಾ. ಲೆಟ್ ಮಿ ಡಿಫೈನ್ ಇಟ್ ಒನ್ಸ್ ಅಗೇನ್. ವಾಟ್ ಯು ಮೀನ್ ಬೈ ಅ ಫಂಕ್ಷನ್? A relation f from A to B is said to be function if every element of A has one and only one image in B. ಯಾವುದೇ ರಿಲೇಷನ್ ಅನ್ನ ಫಂಕ್ಷನ್ ಅಂತ ಹೇಳಬೇಕಾಗಿದ್ರೆ every element of the domain A has one and only one image in the codomain B ಅಂತ. ಅಂದ್ರೆ ಡೊಮೇನ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಎಲಿಮೆಂಟ್ಗೆ ಒನ್ ಅಂಡ್ ಓನ್ಲಿ ಒನ್ ಏಕೈಕ ಇಮೇಜ್ ಬಿ ನಲ್ಲಿ ಇರಬೇಕು ಅಂತ. ಹಾಗಿದ್ದಾಗ ಆ ರಿಲೇಷನ್ ಅನ್ನು ನಾವು ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಲುಕ್ ಅಟ್ ದಿಸ್. ಹಿಯರ್ A is a set and B is the that is codomain of this function, that's the relation F. ಇಲ್ಲಿ ಏನಿರ್ತಕ್ಕಂತ ಪ್ರತಿಯೊಂದು ಎಲಿಮೆಂಟ್ ಅನ್ನು ಗಮನಿಸಿ, ಅವುಗಳಿಗೆ ಒಂದೊಂದು ಪ್ರತ್ಯೇಕವಾದಂತಹ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ಬಿ. ಓಕೆ, ಸೊ ಇದಕ್ಕೆ ಈ ರಿಲೇಷನ್ ಅನ್ನು ನಾವು ಫಂಕ್ಷನ್ ಅಂತ ಕರಿತೇವೆ. ಇನ್ನು ಗ್ರಾಫಿಕಲಿ ಮಾತನಾಡೋದಾದ್ರೆ ಯಾವುದೇ ಒಂದು ಫಂಕ್ಷನ್ ಅಂತ ಬಂದಾಗ ಅದರ ಒಂದು ಗ್ರಾಫ್ ಇದ್ದೇ ಇರುತ್ತೆ. ಅವುಗಳ ಒಂದು ಕರ್ವ್ ನಾವು ಪ್ಲಾಟ್ ಮಾಡಬಹುದು. ಅದಕ್ಕೆ ಒಂದು ಉದಾಹರಣೆ ಅಂತ ನಾವು ತಗೊಂಡುಕೊಂಡಾಗ ನೋಡಿ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ f of x equal to box x, ಇದರ ಗ್ರಾಫ್ ಅನ್ನು ನಾನು ಡಿಫೈನ್ ಮಾಡಿ ಆಲ್ರೆಡಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ. ಸೊ ಅಥವಾ ನಿಮ್ಗೆ ಗೊತ್ತಿರುತ್ತೆ ಇದು ಇದರ ಒಂದು ಗ್ರಾಫ್ ಹೇಗೆ ಬರುತ್ತೆ, ಈ ತರ ಸ್ಟೆಪ್ ಬರುತ್ತೆ. ಇದು ಯಾಕೆ ಬರುತ್ತೆ ಅನ್ನೋದು ಸಹಿತ ನಾನು ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೇನೆ. ಸೊ ರೈಟ್ ನಾವ್ ಯು ರಿಮೆಂಬರ್ ದಿ ಗ್ರಾಫ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಓಕೆ, ಅದೇ ತರ ನೋಡಿ ಸೈನಮ್ ಫಂಕ್ಷನ್ ದ ಗ್ರಾಫ್, ಅದರ ಡೆಫಿನೇಷನ್ ಬಂದ್ಬಿಟ್ಟು ಇದಿದೆ. ಸೊ ಅದರ ಗ್ರಾಫ್ ಅನ್ನ ನಾವು ನೋಡೋದಾದ್ರೆ ಈ ತರ ಆದ್ರೂ ಗ್ರಾಫ್ ಬರುತ್ತೆ. ನಿಮಗೆ ಪ್ರತಿ ಫಂಕ್ಷನ್ಗೆ ಒಂದು ಗ್ರಾಫ್ ಇರುತ್ತೆ ಅಥವಾ ಅದರ ಒಂದು ಕರ್ವ್ ಇರುತ್ತೆ ಅನ್ನೋದು ನಿಮಗೆ ಒಂದು ಗೊತ್ತಿರಬೇಕು. ಓಕೆ, ಸೊ ನಾವು ಮ್ಯಾಥಮೆಟಿಕಲಿ ಫಂಕ್ಷನ್ ಅನ್ನ ಡಿಫೈನ್ ಮಾಡಿದ್ರೆ ಅದಕ್ಕೊಂದು ಗ್ರಾಫ್ ಅನ್ನ ಡ್ರಾ ಮಾಡಬಹುದು. ಅದಕ್ಕೆ ನೀವು ಗ್ರಾಫಿಕಲಿ ಫಂಕ್ಷನ್ ಈಸ್ ನಥಿಂಗ್ ಬಟ್ ಅ ಕರ್ವ್ ಅಂತ ನೀವು ಹೇಳಬೇಕಾಗುತ್ತೆ. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಸೈನಮ್ ಫಂಕ್ಷನ್. ಮಾಡ್ಯುಲಸ್ ಫಂಕ್ಷನ್. Modulus function is defined as f of x equal to this box, this mod x. It is x if x is greater than or equal to 0 and it is minus x if x is less than 0. ಇದರ ಗ್ರಾಫ್ ಬಂದ್ಬಿಟ್ಟು ಈ ತರ ಬರುತ್ತೆ. ಓಕೆ, ಸೊ ಇದು ನಿಮಗೆ ಗೊತ್ತಿದೆ. ಸೊ ಇದು ಯಾಕೆ ಏನು ಅಂತ ನೀವು ನನ್ನ ರಿಲೇಷನ್ಸ್ ಅಂಡ್ ಫಂಕ್ಷನ್ ಅಲ್ಲಿ ಇರ್ತಕ್ಕಂಥ ಫಂಕ್ಷನ್ಸ್ ಗಳ ಮೇಲೆ ಓಕೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅವುಗಳ ಮೇಲೆ ನೀವು ಇನ್ನಷ್ಟು ನೋಡಬಹುದು. ಇವಾಗ ಇದರ ಡೊಮೇನ್ ಏನು? ಡೊಮೇನ್ ಅಂದ್ರೆ ಸೆಟ್ ಆಫ್ ರಿಯಲ್ ನಂಬರ್ಸ್, ರೇಂಜ್ ಅಂದ್ರೆ ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್. ನೀವು ಏನೇ ಇನ್ಪುಟ್ ಕೊಟ್ಟರು, ಏನೇ ರಿಯಲ್ ನಂಬರ್ ಇನ್ಪುಟ್ ಕೊಟ್ರೆ ನಿಮ್ಗೆ ಆಲ್ವೇಸ್ ಪಾಸಿಟಿವ್ ಔಟ್ಪುಟ್ ಬರುತ್ತೆ. ಅದಕ್ಕೆ ರೇಂಜ್ ಇಸ್ ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್. ನನ್ನ ಉದ್ದೇಶ ಇದರಲ್ಲಿ ಏನಿದೆ ಅಂತಂದ್ರೆ ಹೌ ಫಂಕ್ಷನ್ಸ್ ಕ್ಯಾನ್ ಬಿ ಗ್ರಾಫಿಕಲಿ ರೆಪ್ರೆಸೆಂಟೆಡ್. ಸೊ ಯಾರಿಗೆ ಗ್ರಾಫಿಕಲ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಸೊ ಕಂಟಿನ್ಯೂಟಿ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೋಡಿ ಇದೊಂದು ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಪಾಲಿನಾಮಿಯಲ್ ಪ್ಯಾರಾಬೋಲಿಕ್ ಫಂಕ್ಷನ್ ಇದೆ f of x equal to x square.
ಈ ಪ್ಯಾರಾಬೋಲ್ ಅನ್ನ ಸಹಿತ ನೀವು SSLC ಅಲ್ಲಿ ಡ್ರಾ ಮಾಡಿದ್ದೀರಾ. ಸೊ ಫಸ್ಟ್ PUC ನಲ್ಲಿ ಸಹಿತ ಡ್ರಾ ಮಾಡಿದ್ದೀರಾ. ದಿಸ್ ಈಸ್ ಗ್ರಾಫ್ ಆಫ್ ಪ್ಯಾರಾಬೋಲಿಕ್ ಫಂಕ್ಷನ್ y = x². ಅದೇ ತರ ನೋಡಿ, ಈಗ ನಾನು ಗ್ರಾಫಿಕಲಿ ಕಂಟಿನ್ಯೂಟಿ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀನಿ. ಒಂದು ಫಂಕ್ಷನ್ ಅನ್ನ ನಾವು ಅಥವಾ ಒಂದು ಗ್ರಾಫ್ ಅನ್ನ ಕಂಟಿನ್ಯೂಸ್ ಅಂತ ಹೇಳ್ಬೇಕಾಗಿದ್ರೆ ನೋಡಿ, ಇಲ್ಲಿ ವಿ ಮೇಸ್ ಅದು, ಇದನ್ನ ನೀವು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಇಲ್ಲಿಂದ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ಲೀಸ್ ನೋಟ್ ಆನ್ ದಿಸ್. ವಿ ಮೇ ಸೇ ದಟ್ a function is continuous at a fixed point if we can draw the graph of the function around that point without lifting the pen from the plane of the paper. ಅಂದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಫಂಕ್ಷನ್ ಅನ್ನ ಕಂಟಿನ್ಯೂಸ್ ಅಂತ ಹೇಳ್ಬೇಕಾಗಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಗ್ರಾಫ್ ಗಮನಿಸಿ. ಇಲ್ಲಿ ಇದು y = x² ಅಂತ ಗ್ರಾಫ್ ಇದೆ, f x = x² ಅಂತ ಪ್ಯಾರಾಬೋಲಿಕ್ ಫಂಕ್ಷನ್ ಇದೆ. ಈ ನಾವು ಜಾಮೆಟ್ರಿಕಲಿ ಈ ಫಂಕ್ಷನ್ ಅನ್ನ ಕಂಟಿನ್ಯೂಸ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್, ನಾನು ಈ 0 ಅಂತಾನೆ ಗಮನಿಸ್ತೀನಿ, ಇಲ್ಲಿ 0 ಅಂತ. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ಫಂಕ್ಷನ್ ಅನ್ನ ಕಂಟಿನ್ಯೂಸ್ ಅಂತ ಹೇಳ್ಬೇಕಾಗಿದ್ರೆ ಗ್ರಾಫಿಕಲ್ ಏನಾಗಿರ್ಬೇಕಂತಂದ್ರೆ, ಯು ಮಸ್ಟ್ ಬಿ ಏಬಲ್ ಟು ಡ್ರಾ ದಿಸ್ ಗ್ರಾಫ್ ವಿದೌಟ್ ಲಿಫ್ಟಿಂಗ್ ಯುವರ್ ಪೆನ್ ಫ್ರಮ್ ದ ಪೇಪರ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ನೀವು ಏನ್ ಮಾಡಬೇಕು, ಪೆನ್ ಅನ್ನ ಲಿಫ್ಟ್ ಮಾಡದೇನೆ ಈ ಪೂರ್ತಿ ಕರ್ವ್ ಅನ್ನ ಡ್ರಾ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಾವೇನ್ ಹೇಳ್ತೀವಿ, ಅಟ್ ದಿಸ್ ಪಾಯಿಂಟ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ. ಈ ಫಂಕ್ಷನ್ ಅನ್ನು ಗಮನಿಸಿ, ಸೈನಮ್ ಫಂಕ್ಷನ್. ಇಲ್ಲೇನಾಗಿದೆ, ನೀವು ಈ ಕರ್ವ್ ಅನ್ನ, ಈ ಪೂರ್ತಿ ಗ್ರಾಫ್ ಅನ್ನ ಸಿಂಗಲ್ ಸ್ಟ್ರೋಕ್ ಅಲ್ಲಿ ನಿಮಗೆ ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನೋಡಿ, ಈ ರೆಡ್ ಲೈನ್ ಮಾತ್ರ ಇದೇನು y = 1 y = ಮೈನಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ನೀವು ಇಲ್ಲಿಂದ ಇದನ್ನ ಡ್ರಾ ಮಾಡಬೇಕಾದ್ರೆ ಇಲ್ಲಿ ಯಾವುದೇ ನಿಮಗೆ ಲಿಂಕೇಜ್ ಇಲ್ಲ ಅಕಾರ್ಡಿಂಗ್ ಟು ದಿ ಗ್ರಾಫ್. ಸೊ ಅದಕ್ಕೆ ನೀವು ಲಿಫ್ಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿಂದ ಹೋಗಿ ಇಲ್ಲಿ ಬರಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ನೀವು ಪೆನ್ ಅನ್ನು ಲಿಫ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಈ ಪಾರ್ಟ್ ಏನು, ಇಟ್ ಈಸ್ ವೆನ್ x ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಇದ್ದಾಗ y = -1 ಇದೆ, ಗ್ರೇಟರ್ ದ್ಯಾನ್ 0 ಇದ್ದಾಗ ಇಟ್ಸ್ y = 1 ಇದೆ, ಅಟ್ x = 0 ಇದ್ದಾಗ 0 ಇದೆ. ಸೊ ನೀವು ಈ ಗ್ರಾಫ್ ಅನ್ನ ಡ್ರಾ ಮಾಡಬೇಕಾಗಿದ್ರೆ ನೀವು ಪೆನ್ ಅನ್ನ ಅಥವಾ ಪೆನ್ಸಿಲ್ ಅನ್ನ ಏನ್ ಮಾಡ್ಬೇಕಾದ್ರೆ ಲಿಫ್ಟ್ ಮಾಡಬೇಕಾಗುತ್ತೆ. ಯಾವ ಪಾಯಿಂಟ್ ಅಲ್ಲಿ x = 0 ಬಂದಾಗ. ಅದಕ್ಕೆ x = 0 ನಲ್ಲಿ ಈ ಫಂಕ್ಷನ್ ಏನಾಗಿಲ್ಲ, ಕಂಟಿನ್ಯೂಸ್ ಆಗಿಲ್ಲ ಅನ್ನೋದನ್ನ ಹೇಳ್ಬಹುದು. ಸೊ ಅದಕ್ಕೆ ನೋಡಿ, ಗ್ರಾಫಿಕಲಿ ವಿ ಮೇ ಸೇ ದಟ್ a function is continuous at a fixed point if we can draw the graph of the function around that point without lifting the pen from the plane of the paper. ಇದು ಗ್ರಾಫಿಕಲ್ ಅಪ್ರೋಚ್ ಆಯ್ತು. ಮ್ಯಾಥಮೆಟಿಕಲಿ ಫಂಕ್ಷನ್ ಅನ್ನ ಕಂಟಿನ್ಯೂಸ್ ಅಟ್ ಅ ಪಾಯಿಂಟ್ ಅನ್ನ ಹೇಗೆ ಡಿಫೈನ್ ಮಾಡಬೇಕು ನೋಡಿ. ಡೆಫಿನೇಷನ್ 1, ಸಪೋಸ್ f is a real function defined on a subset of real numbers and c be point in the domain of f, then f is said to be continuous at c if limit extends to c f of x = f of c. ಅಂದ್ರೆ ಮ್ಯಾಥಮೆಟಿಕಲಿ ಯಾವುದೇ ಫಂಕ್ಷನ್ ಅನ್ನ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ c in the domain of f is said to be continuous if limit extends to c of f of x must be equals to f of c. ಅಂದ್ರೆ ವ್ಯಾಲ್ಯೂ ಆಫ್ ದ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ x = c ಅಂತ. ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ದಟ್ ಇಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು c ಮೈನಸ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ದಟ್ ಇಸ್ ಎಕ್ಸ್ಟೆಂಡ್ಸ್ ಟು c ಪ್ಲಸ್ ಮಸ್ಟ್ ಬಿ ಈಕ್ವಲ್ಸ್ ಟು f ಆಫ್ c. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಫಂಕ್ಷನಲ್ ವ್ಯಾಲ್ಯೂ ಅಟ್ x = c ಮೂರು ಈಕ್ವಲ್ ಆಗಿದ್ರೆ ಫಂಕ್ಷನ್ ಅನ್ನ ಕಂಟಿನ್ಯೂಸ್ ಅಟ್ x = c ಅಂತ ಹೇಳ್ತೀವಿ. ಸೊ ಅದಕ್ಕೆ ಒಂದು ಫಂಕ್ಷನ್ ಅನ್ನ ಕಂಟಿನ್ಯೂಸ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಬಂದಾಗ ನೀವು ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡಿ ಮತ್ತು ಫಂಕ್ಷನಲ್ ವ್ಯಾಲ್ಯೂ ಅಟ್ ದಟ್ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡಿ. ಈ ಮೂರು ಕ್ವಾಂಟಿಟೀಸ್ ಈಕ್ವಲ್ ಆದ್ರೆ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ದಟ್ ಪಾಯಿಂಟ್ ಅಂತ ಹೇಳ್ತೀವಿ. ಒಂದೆರಡು ಎಕ್ಸಾಂಪಲ್ ಅನ್ನ ನೀವು ಗಮನಿಸಿ ಇಲ್ಲಿ. ಅದಕ್ಕಿಂತ ಮುಂಚೆ ಈಗ ಫಂಕ್ಷನ್
ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತಾನು ಬರುತ್ತೆ. ಓಕೆ, ಸೊ ನಿಮಗೆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಬರಲ್ಲ, ಬಟ್ ಕಂಟಿನ್ಯೂಟಿ ಎವ್ರಿವೇರ್. ನೋಡಿ, ಅದಕ್ಕೆ ಡೆಫಿನೇಷನ್ ಏನ್ ಹೇಳುತ್ತೆ, ಸೆಕೆಂಡ್ ಡೆಫಿನೇಷನ್, ಅ ರಿಯಲ್ ಫಂಕ್ಷನ್ ಎಫ್ is said to be continuous, simply continuous, if it is continuous at every point in the domain of f. In the definition into ಒಂದು particular point ಅಲ್ಲಿ, ಈಗ it is continuous everywhere ಅಂತ. ಅದಕ್ಕೆ ಆ ಡೊಮೇನ್ ಅಲ್ಲಿ ಇರತಕ್ಕಂತ ಪ್ರತಿ ಪಾಯಿಂಟ್ ಅಲ್ಲಿ ಫಂಕ್ಷನ್ ಏನಾದರೂ ಕಂಟಿನ್ಯೂಸ್ ಆಗಿದ್ರೆ ಫಂಕ್ಷನ್ is said to be continuous everywhere ಅಂತ. ಅದಕ್ಕೆ ಈ ಡೆಫಿನೇಷನ್ ನೆನಪಿಟ್ಕೊಳ್ಳಿ. ಇವಾಗ ಈ ಫಂಕ್ಷನ್ ಅನ್ನು ಗಮನಿಸಿ. ಈಗ ಇದು y = x² ಅಂದ್ರೆ f of x = x². ಇದು ಪಾಲಿನಾಮಿಯಲ್ ಫಂಕ್ಷನ್ ಅಥವಾ ಪ್ಯಾರಾಬೋಲಿಕ್ ಫಂಕ್ಷನ್ ಇದೆ. ಈ ಫಂಕ್ಷನ್ ನೀವು ಎಲ್ಲೂ ಬ್ರೇಕ್ ಅನ್ನಲ್ಲ ನಿಮಗೆ. ಓಕೆ, ಸೊ ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್, ಇಟ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ x ಅಂತಾನು ಹೇಳ್ಬೋದು. ಇದು ಪ್ಯಾರಾಬೋಲಿಕ್ ಫಂಕ್ಷನ್. ಅದೇ ನೀವು ಸೈನಮ್ ಫಂಕ್ಷನ್ ಅಂತ ನೋಡಿದಾಗ, ಓಕೆ, ಸೊ ಇದೊಂದು ಫಂಕ್ಷನ್ ಗಮನಿಸಿ. ಈಗ ಸೈನಮ್ ಫಂಕ್ಷನ್ ಇದೇನಾಗಿದೆ, ಇಲ್ಲಿಂದ ಇಲ್ಲಿವರೆಗೆ ಕಂಟಿನ್ಯೂಸ್ ಇದೆ, ಇಲ್ಲಿಂದ ಇಲ್ಲಿವರೆಗೆ ಕಡೆ ಹೋದ್ರೆ ಕಂಟಿನ್ಯೂಸ್ ಅಂತಂದ್ರೆ ಇಫ್ x is less than 0 ಫಂಕ್ಷನ್ is continuous, if x is greater than 0 ಫಂಕ್ಷನ್ is continuous, but if x = 0 ಅಂತ ಬಂದಾಗ ಫಂಕ್ಷನ್ is not continuous ಅಂತ ಹೇಳ್ಬೋದು. ಅದಕ್ಕೆ ಇದರ ನೇಚರ್ ಅನ್ನು ನಾವು 0 ನಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೋಡಿ, x tends to 0 minus, ಲೆಫ್ಟ್ ಹ್ಯಾಂಡ್ ಲಿಮಿಟ್ x tends to 0, ಅದಕ್ಕೆ x tends to 0 minus ಅಂತ ತಗೊಳ್ಳಿ. ಸೊ ಏನಿದು x less than 0 ಇದ್ದಾಗ ಏನಿದೆ, ಇಟ್ ಇಸ್ -1. ಅದಕ್ಕೆ ಲಿಮಿಟ್ x tends to 0 minus f of x ಅಂದ್ರೆ -1 ಇದೆ. ಸೊ ಈ x = 0 ಹಾಕಿ, ಸೊ x ಇಲ್ವೇ ಇಲ್ಲ, ಸೊ ಇಟ್ ರಿಮೇನ್ಸ್ ಆಸ್ -1. ಅದೇ ತರ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಚೆಕ್ ಮಾಡಿ. ಲಿಮಿಟ್ x tends to 0 plus ಅಂತ, ದಟ್ ಈಸ್ f of x. ಸೊ x greater than 0 ಇದ್ದಾಗ fx ಏನಿದೆ, ಇದು 1 ಇದೆ. ಸೊ ಲಿಮಿಟ್ x tends to 0 plus fx is 1, so which remains as 1. ಸೊ ಇವಾಗ ಏನಾಯ್ತು, ಆಲ್ಸೋ f of 0 at x = 0 f ಏನಿದೆ ಫೈಂಡ್ ಔಟ್ ಮಾಡಿ. at x = 0 ಅಂದ್ರೆ fx is 0 ಅಂತ, ಇದು f of 0 ಅಂದ್ರೆ 0. ಇಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬೇರೆ ಬಂತು, ರೈಟ್ ಹ್ಯಾಂಡ್ ಲಿಮಿಟ್ ಬೇರೆ ಬಂತು, and f of 0 is also 0. so these are all not equal to each other. ಅದಕ್ಕೆ left hand limit is not equal to right hand limit, and which is not equal to f of 0. So thus sinum function is not continuous at x = 0. So ನಿಮಗೆ CET ನಲ್ಲೆಲ್ಲ ಬಂದರೂ ಬರ್ಬೋದು. ಸೊ at which point the sinum function is not continuous ಅಂತ ಕೇಳಿದ್ರೆ at x = 0 sinum function is not continuous ಅಂತ ಹೇಳ್ಬೇಕು. ಸೊ ಅದೇ ತರ ನೋಡಿ, discuss the continuity of the function f of x equal to this mod x at x equal to 0. So mod x ಅನ್ನ ಹೇಗೆ ಡಿಫೈನ್ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. Mod x is defined as it is x if x is greater than or equals to 0, it is minus x if x is less than 0. ಈ mod x ಅನ್ನೋದು ಯಾವಾಗಲೂ ಪಾಸಿಟಿವ್ ಔಟ್ಪುಟ್ ಅನ್ನ ಕೊಡುತ್ತೆ. ಅದಕ್ಕೆ ಇದರ ಡೊಮೇನ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಇರುತ್ತೆ, ಇದರ ರೇಂಜ್ ಅನ್ನೋದು ಪಾಸಿಟಿವ್ ರಿಯಲ್ ನಂಬರ್ಸ್ ಇರುತ್ತೆ. ಇದರ ಗ್ರಾಫ್ ಹೇಗೆ ವಿ ಸೇಪ್ ಅಲ್ಲಿ ಬರುತ್ತೆ ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ನಾವ್ ಏನ್ ಮಾಡ್ಬೇಕಂತಂದ್ರೆ ಇದರ ಕಂಟಿನ್ಯೂಟಿ ಆಟ್ x = ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಂದ್ರೆ x tends to 0 minus ಅಂದ್ರೆ when x is less than 0 ಅಂತ. ಸೊ f of x ಏನಿದೆ, when x is less than 0 ಅಂದಾಗ it is minus x. ಸೊ fx ಅನ್ನ -x ತಗೊಳ್ಳಿ, ಇಲ್ಲಿ x = 0 ಹಾಕಿದಾಗ ನಿಮಗೆ 0 ಬರುತ್ತೆ. ಅದೇ ತರ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಬಂದಾಗ x tends to 0 plus ಅಂತಂದ್ರೆ x greater than 0 ಅಂತ. ಸೊ when x is greater than 0 fx ಎಷ್ಟಿದೆ, x ಇದೆ. ಸೊ ಫೈಂಡ್ ದಿಸ್. ಓಕೆ, ಸೊ ಏನಿದೆ x ಬಂತು ಇಲ್ಲಿ f of x ವ್ಯಾಲ್ಯೂ. ಸೊ x tends to 0 ಆದಾಗ it is 0. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಈಕ್ವಲ್ ಆಯಿತು. ಇವಾಗ f of 0 ಏನಾಗುತ್ತೆ ಚೆಕ್ ಮಾಡಿ. if you put x = 0 here, so if x = 0 mod of 0 is 0 ಅಂತ. ಸೊ ಅದಕ್ಕೆ f of 0 is also 0. ಓಕೆ, ಸೊ ಇವಾಗ ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಅಂಡ್ f of 0 they are all equal. ಸೊ ಅದಕ್ಕೆ here left hand limit equal to right hand limit equal to f of 0,
hence f of x equal to mod x is continuous at x equal to 0 ಅಂತ ನೀವು ಕನ್ಕ್ಲೂಷನ್ ಮಾಡಬಹುದು. ಎಸ್, ಸೊ ಗ್ರಾಫ್ ನೋಡೋದಾದ್ರೆ ಇದು ಓಕೆ. ಸೊ ವಿ ಶೇಪ್ ಅಲ್ಲಿ ಬರುತ್ತೆ. ಇಟ್ ಈಸ್ ಆಲ್ಸೋ ಕಂಟಿನ್ಯೂಸ್ ಎವ್ರಿವೇರ್. ಸೊ ನಿಮ್ಗೆ ಏನಾದ್ರು CET ಕ್ವಶನ್ ಬಂದ್ರೆ ಅಟ್ ವಿಚ್ ಪಾಯಿಂಟ್ ದ ಮಾಡ್ಯುಲಸ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಅಂತ ಕೇಳಿದ್ರೆ ಇಟ್ ಈಸ್ continuous everywhere, so there are no points of discontinuity ಅಂತ ನೀವು ಹೇಳ್ಬೋದು. Okay, so now we will discuss points of discontinuity. So points of discontinuity ಅಂದ್ರೆ ಏನು ಅಂತ ನೋಡಿ. if a function f is not continuous at c, ಯಾವುದೇ ಫಂಕ್ಷನ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಆಗಿರ್ಲಿಲ್ಲ ಅಂತಂದ್ರೆ ಅಥವಾ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಆ ಗ್ರಾಫ್ ಏನಾದರೂ ಬ್ರೇಕ್ ಆಗಿದ್ರೆ ಆ ಪಾಯಿಂಟ್ ಅನ್ನ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಕರೀತಾರೆ. ಅದಕ್ಕೆ ನೋಟ್ ಡೌನ್ ಮಾಡ್ಕೊಳ್ಳಿ. ಇಫ್ ಅ ಫಂಕ್ಷನ್ ಎಫ್ ಈಸ್ ನಾಟ್ ಕಂಟಿನ್ಯೂಸ್ ಅಟ್ ಸಿ, ದೆನ್ ವಿ ಸೇ ದಟ್ ಎಫ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಸಿ ಅಂತ. ಅಂಡ್ ದ ಪಾಯಿಂಟ್ ಸಿ ಇಸ್ ಕಾಲ್ಡ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ. Okay, so point C is called the point of discontinuity of the function f ಅಂತ. So ಇಲ್ಲಿ ಗಮನಿಸಿ, ಈಗ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ f of x equal to box x ಅಂತ ಬರೀತಾರೆ. ಅದರ ಗ್ರಾಫ್ ಅನ್ನ ಗಮನಿಸಿ. ಸೊ ಯಾವ್ಯಾವ ಪಾಯಿಂಟ್ ಅಲ್ಲಿ ಗ್ರಾಫ್ ಬ್ರೇಕ್ ಆಗಿದೆ ಗಮನಿಸಿ ಇಲ್ಲಿ. ಸೊ ಇಲ್ಲಿ ಇಂಟಿಜರ್ಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ಗ್ರಾಫ್ ಬ್ರೇಕ್ ಆಗ್ತಾ ಇದೆ. ಇಂಟೀಜರ್ಸ್ ಅಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಲಿಂಕ್ ಇಲ್ಲ. ಸೊ ಅದಕ್ಕೆ ಅಟ್ ಇಂಟೀಜರ್ಸ್ ದಿಸ್ ಗ್ರಾಫ್ ಈಸ್ ನಾಟ್ ಕಂಟಿನ್ಯೂಸ್. ಅದಕ್ಕೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನು, ವಾಟ್ ಆರ್ ದಿ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಕೇಳಿದಾಗ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಇಟ್ ಈಸ್ ಸೆಟ್ ಆಫ್ ಇಂಟೀಜರ್ಸ್. ಅದಕ್ಕೆ ಆನ್ಸರ್ ಈಸ್ ಸೆಟ್ ಆಫ್ ಇಂಟೀಜರ್ಸ್. ಸೊ ಈ ಎಲ್ಲಾ ಇಂಟೀಜರ್ಸ್ ಅಲ್ಲಿ ಏನಾಗ್ತಾ ಇದೆ, ಗ್ರಾಫ್ ಬ್ರೇಕ್ ಆಗ್ತಾ ಇದೆ. So set of integers is the set of points of discontinuity of greatest integer function. Otherwise ಈ x ಅನ್ನೋದು ಏನಾದರೂ ನಾನ್ ಇಂಟಿಜರ್ ಇದ್ರೆ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಎವ್ರಿ ನಾನ್ ಇಂಟಿಜರ್ ಅಂಡ್ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಎವ್ರಿ ಇಂಟಿಜರ್. ಓಕೆ, ಸೊ ಇದು ತುಂಬಾನೇ ಇಂಪಾರ್ಟೆಂಟ್, ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಅದೇ ತರ ನೋಡಿ, ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಸೈನಮ್ ಫಂಕ್ಷನ್. ಸೊ ಕ್ವಶನ್ ಏನಾದರೂ ಬಂದ್ರೆ ವಾಟ್ ಆರ್ ದಿ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಸೈನಮ್ ಫಂಕ್ಷನ್ ಅಂತ ಕೇಳಿದ್ರೆ, ಸೈನಮ್ ಫಂಕ್ಷನ್ ಅನ್ನ ಗ್ರಾಫ್ ನಿಮಗೆ ನೆನಪಿದ್ರೆ ಸಾಕು. ಇದು ಸ್ಟೆಪ್ ತರ ಬರುತ್ತೆ, ಸಿಂಗಲ್ ಸ್ಟೆಪ್. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ಫಂಕ್ಷನ್ ಏನಾಗಿದೆ, ಡಿಸ್ಕಂಟಿನ್ಯೂಸ್ ಆಗಿದೆ ಅಂತ ನಾನು ಹಿಂದೆ ಹೇಳಿದೆ. ಅದಕ್ಕೆ ಏನು, ಸೊ ಎಕ್ಸ್ ಈಕ್ವಲ್ ಟು 0 ಈಸ್ ದಿ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ಸೊ ಇಷ್ಟು ನೀವು ತಿಳ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಇವಾಗ ಕಂಟಿನ್ಯೂಟಿ ಅಂದ್ರೆ ಏನು ಮತ್ತು ಡಿಸ್ಕಂಟಿನ್ಯೂಟಿ ಅಂದ್ರೆ ಏನು ಅನ್ನೋದನ್ನ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಸೊ ಮುಂದಿನ ಸೆಷನ್ ಅಲ್ಲಿ ತುಂಬಾನೇ ಡಿಸ್ಕಷನ್ ಮಾಡೋದಿದೆ. ಸೊ ಬೆಟರ್ ನೀವು ಸೈನಮ್ ಫಂಕ್ಷನ್ ಅಂದ್ರೆ ಏನು, ಮತ್ತೆ ಮಾಡ್ಯುಲಸ್ ಫಂಕ್ಷನ್ ಅಂದ್ರೆ ಏನು, ಮತ್ತು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ಜಾಸ್ತಿಯನ್ನ ನೀವು ತಿಳ್ಕೊಂಡ್ರೆ ಒಳ್ಳೆಯದು. CET ನಲ್ಲಿ ಒಂದು ಡೆಫಿನೆಟ್ ಕ್ವಶನ್ ನಿಮಗೆ ಇವುಗಳ ಮೇಲೆ ಇದ್ದೇ ಇರುತ್ತೆ. ಅದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಬರ್ಬೋದು, ಇಲ್ಲಾಂದ್ರೆ ಇಂಟಿಗ್ರೇಷನ್ ಅಲ್ಲೂ ಇದು ಬಂದಿರುತ್ತೆ, ಅಥವಾ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಅಲ್ಲಿ ಬಂದಿರುತ್ತೆ. ಸೊ ನಾವು ಮತ್ತೆ ಮುಂದಿನ ಸೆಷನ್ ಅಲ್ಲಿ ಸಿಗುವ. ಸೊ ಇವಾಗ ಕಂಟಿನ್ಯೂಟಿ ಅಂದ್ರೆ ಏನು ಮತ್ತು ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂದ್ರೆ ಏನು ಅನ್ನೋದನ್ನ ಇನ್ನೊಂದ್ಸಲ ಜ್ಞಾಪಕದಲ್ಲಿ ತೆಗೆದುಕೊಳ್ಳಿ. ಸೊ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಸಿಗುವ.